ಶಾಂತಿ. ಈಗ ನಿಮ್ಮ ಮೋಹದ ದಾರಗಳು ತುಂಡಾಗಬೇಕು, ಏಕೆಂದರೆ ಈಗ ಇಡೀ ಪ್ರಪಂಚವು ವಿನಾಶ ಆಗುವುದಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು. ಆತ್ಮಿಕ ನಶೆಯಲ್ಲಿರುವ ಮಕ್ಕಳಿಗೆ ಮಸ್ತಕಲಂದರೆ ಎಂದು ಹೇಳಲಾಗುತ್ತದೆ. ಅವರಿಗೆ ರಾಜಾಧಿಕಾರಿಯ ನಶೆಯು ಏರಿರುತ್ತದೆ. ಅವರಿಗೆ ರಾಜಾಧಿಕಾರದ ನಶೆಯು ಏರಿರುತ್ತದೆ. ಅವರೇ ಕಳಂಗಿದಾರರಾಗಿರುತ್ತಾರೆ. ಯಾರಿಗೆ ನಾವು ಈಗ ಮನೆಗೆ ಹೋಗಬೇಕೆಂಬ ಮತ್ತು ಹೊಸ ಪ್ರಪಂಚದಲ್ಲಿ ಬರಬೇಕೆಂಬ ನಿಶ್ಚಯವಿರುತ್ತದೆಯೋ ಅವರಿಗೆ ನಶೆ ಇರುತ್ತದೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಿದ್ದಾರೆ. ಇದಕ್ಕೆ ಆತ್ಮಿಕ ಜ್ಞಾನದ ಆತ್ಮಗಳ ಪ್ರತಿ ಎಂದು ಹೇಳಲಾಗುತ್ತದೆ. ಜ್ಞಾನಸಾಗರ ಒಬ್ಬರೇ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆದ್ದರಿಂದ ಅವರಿಗೆ ವಜ್ರ ಸಮಾನರೆಂದು ಹೇಳುತ್ತಾರೆ. ಮನುಷ್ಯರಿಗೆ ಏನು ಗೊತ್ತಿಲ್ಲ. ಪರಂಪಿತ ಪರಮಾತ್ಮನಿಗೆ ಕಾಲಮೂರ್ತನೆಂದು ಹೇಳಲಾಗುತ್ತದೆ. ಸದ್ಗುರು ಹಾಗೂ ಗುರುವಿನಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಿರುತ್ತದೆ. ತಂದೆಯು ನಿಮಗೆ ತಿಳಿಸುತ್ತಾರೆ, ಆಶ್ಚರ್ಯ ಆಗಿಬಿಡಿ, ಈಗ ತಾವೆಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ನಿಮಗೆ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ. ಗ್ಯಾರಂಟಿ ಕೊಡುತ್ತೇನೆ. ನೀವು ನನ್ನ ನೆನಪು ಮಾಡಿದ್ದೇ ಆದರೆ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳು ಭಸ್ಮವಾಗಿ ಬಿಡುತ್ತದೆ. ನೀವು ಮಕ್ಕಳು ಸಹ ದಿವ್ಯ ದೃಷ್ಟಿಯಲ್ಲಿ ಚಿಕ್ಕ ಮಗುವನ್ನು ನೋಡುತ್ತೀರಿ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಯಾರಿಗೆ ರಚಯಿತ ಹಾಗೂ ರಚನೆಯ ಜ್ಞಾನ ಬುದ್ಧಿಯಲ್ಲಿ ಇದೆ ಅವರಿಗೆ ಸುದರ್ಶನ ಚಕ್ರಧಾರಿಗಳು ಎಂದು ಕರೆಯಲಾಗುತ್ತದೆ. ಆತ್ಮಿಕ ಸಂದೇಶ ವಾಹಕರಾಗಬೇಕು. ಕೆಲವರು ಬಹಳ ಉತ್ತಮ ಅಂಕದಿಂದ ಪಾಸ್ ಆಗುತ್ತೀರಿ, ಕೆಲವರು ಕಡಿಮೆ ತೆಗೆದುಕೊಳ್ಳುತ್ತಾರೆ. ಯಾರಾದರೂ 100 ಅಂಕಗಳು ಇರುವುದಿಲ್ಲ, ತಂದೆಯದು ಮಾತ್ರವಿರುತ್ತದೆ. ಗುರುವಿನ ನಿಂದಕರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ನಿಮಗೆ ಶಿವತಂದೆ ವಜ್ರ ಸಮಾನನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಬಲಿದಾನ ಅವರದಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಕವಡೆಯಿಂದ ವಜ್ರ ಮಾಡುವಂತವನು. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಲ್ಲರಿಗೂ ಮುಕ್ತಿ ಜೀವನ್ಮುಕ್ತಿಯನ್ನು ನೀಡುತ್ತಾರೆ. ಒಬ್ಬರೇ ಭಗವಂತ ಆಗಿದ್ದಾರೆ. ಉಳಿದವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಭಾರತವೇ ವಜ್ರ ಸಮಾನವಾಗಿತ್ತು, ಈಗ ಕವಡೆಯ ಸಮಾನವಾಗಿದೆ. ಇಂತಹ ಬಡ ಭಾರತವನ್ನು ಕಿರೀಟಧಾರಿಯವನ್ನಾಗಿ ಯಾರು ಮಾಡುವುದು? ಎಷ್ಟು ತಮ್ಮಲ್ಲಿ ಜ್ಞಾನದ ಶಕ್ತಿ ತುಂಬುತ್ತಾ ಹೋಗುತ್ತದೆಯೋ ನೀವು ಅಯಸ್ಕಾಂತವಾಗಿ ಬಿಡುತ್ತೀರಿ. ನಂತರ ಎಲ್ಲರಿಗೂ ಸೆಳೆತವಾಗುತ್ತದೆ. ಆ ಸ್ಥಿತಿ ಈಗಿಲ್ಲ. ಮುಖ್ಯವಾದ ಮಾತು ನೆನಪು ಮಾಡುವುದು. ಅನೇಕರಿಗೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಲು ಸಹ ಬರುವುದಿಲ್ಲ. ಸದಾ ನಾನು ಮಾಸ್ಟರ್ ಜ್ಞಾನಸಾಗರನಾಗಿದ್ದೇನೆ ಎಂಬ ನಶೆಯಲ್ಲಿ ಇರಬೇಕು. ತನ್ನಲ್ಲಿ ಜ್ಞಾನದ ಶಕ್ತಿಯನ್ನು ತುಂಬಿಕೊಂಡು ಅಯಸ್ಕಾಂತ ಆಗಬೇಕು. ಸದ್ಗುರು ತಂದೆಯ ಹೆಸರು ಹಾಳಾಗುವಂತಹ ಯಾವುದೇ ಇಂತಹ ಕರ್ಮವನ್ನು ಮಾಡಬಾರದು. ಏನೇ ಆಗಲಿ ಎಂದು ಸಹ ಅಳಬಾರದು. ಸತ್ಯತೆಯ ಅಡಿಪಾಯದ ಮೂಲಕ ಚಲನೆ ಮತ್ತು ಚೆಹರೆಯಿಂದ ದಿವ್ಯತೆಯ ಅನುಭೂತಿ ಮಾಡಿಸುವಂತಹ ಸತ್ಯವಾದಿ ಭವ. ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪಾವನರಾಗುವುದು ಆಗ ಹೇಳಲಾಗುವುದು ಸಂಪೂರ್ಣ ಸತ್ಯವಾದಿ, ಅರ್ಥಾತ್ ದಿವ್ಯತಾ ಸಂಪನ್ನ ದೇವತೆ. ಬೇಹದ್ದಿನ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾಗ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಬರುವುದು. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.